ಪಾಕಿಸ್ತಾನದ ವಿರುದ್ಧ ಯುದ್ಧ ಆಗುತ್ತಾ? ಯಾವುದೇ ಕ್ಷಣದಲ್ಲಾದರೂ ಯುದ್ಧ ಆರಂಭ ಆಗಬಹುದು. ಈಗಾಗಲೇ ಸೇನೆ ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನ ಮಾಡಿಕೊಳ್ತಾ ಇದೆ. ರಿಹರ್ಸಲ್ ಆಕ್ರಮಣ್ ಈಗಾಗಲೇ ಯುದ್ಧ ವಿಮಾನಗಳು ಸೇರಿದಂತೆ ಭಾರತೀಯ ಸೇನೆ ಎಲ್ಲ ರೀತಿಯಲ್ಲೂ ಕೂಡ ಸರ್ವಸನ್ನದ್ಧವಾಗಿದೆ, ಸಮರಾಭ್ಯಾಸ ಮಾಡ್ತಾ ಇದೆ. ಮತ್ತೊಂದೆಡೆ ಕಾಶ್ಮೀರದಲ್ಲಿ ಬಂಕರ್ಸ್ಗಳು ಸಜ್ಜಾಗಿವೆ. ಸಾರ್ವಜನಿಕರ ಸುರಕ್ಷತೆಗೆ ಬಂಕರ್ಸ್ಗಳು ರೆಡಿಯಾಗಿವೆ. ಯುದ್ಧ ವಿಮಾನಗಳ ಖರೀದಿಗೂ ಕೂಡ ಭಾರತ ರೆಡಿಯಾಗಿದೆ. 26 ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಒಪ್ಪಿಗೆ ನೀಡಲಾಗಿದೆ. ಫ್ರಾನ್ಸ್ನಿಂದ ಯುದ್ಧ ವಿಮಾನಗಳನ್ನು ಖರೀದಿಸಲಿದೆ ಭಾರತ. 22 ಸಿಂಗಲ್ ಸೀಟರ್, 4 ಟ್ವಿನ್ ಸೀಟರ್ ಯುದ್ಧ ವಿಮಾನ ಖರೀದಿಗೆ ಭಾರತ ರೆಡಿಯಾಗಿದೆ. ಪಾಕ್ಗೆ ತಕ್ಕ ಪಾಠ ಕಲಿಸೋದಕ್ಕೆ ಭಾರತ ರೆಡಿ ಆಗ್ತಾ ಇದೆ. ಭಾರತವು ಎಲ್ಲ ರೀತಿಯ ಕಾರ್ಯತಂತ್ರಗಳನ್ನ, ಯುದ್ಧ ತಂತ್ರಗಳನ್ನ ರೆಡಿ ಮಾಡಿಕೊಂಡಿದೆ. ಸೊ ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಉಗ್ರರಿಗೆ ಸಾಥ್ ಕೊಟ್ಟಂತಹ ಯಾರ್ಯಾರಿದ್ದಾರೆ ಅವರ ಮನೆಗಳನ್ನ ಧ್ವಂಸ ಮಾಡಲಾಗ್ತಾ ಇದೆ. ಬಹಳಷ್ಟು ಜನರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಜಮ್ಮು ಕಾಶ್ಮೀರ ಸೇರಿದಂತೆ ಪಹಲ್ಗಾಮ್ನ ಸುತ್ತಮುತ್ತ ಸೇನೆ ಯಾವ ರೀತಿ ಹುಡುಕಾಟ ನಡೆಸ್ತಾ ಇದೆ ಅಂತಂದರೆ ಯಾವುದೇ ಕ್ಷಣದಲ್ಲಾದರೂ ಏನ್ ಬೇಕಾದರೂ ಆಗಬಹುದು. ಸೊ ಯುದ್ಧ ಆಗುತ್ತಾ ಅನ್ನೋದು ಭಾರತದ ಪ್ರತಿಯೊಬ್ಬ ನಾಗರಿಕನ ಪ್ರಶ್ನೆ. ಯುದ್ಧ ಯಾವ ರೀತಿ ಆಗುತ್ತೆ? ಫುಲ್ ಫ್ಲೆಡ್ಜ್ಡ್ ಆಗುತ್ತಾ ಅಥವಾ ಏರ್ ಸ್ಟ್ರೈಕ್ ಆಗುತ್ತಾ? ಯಾವ ರೀತಿ ಆಗುತ್ತೆ? ಈಗಾಗಲೇ 3 ಯುದ್ಧಗಳನ್ನು ನೋಡಿರುವಂತಹ ಭಾರತ ಹೇಗಾದ್ರೂ ಮಾಡಿ ಪಾಕಿಸ್ತಾನವನ್ನು ಇನ್ನಿಲ್ಲದಂತೆ ಮಾಡಬೇಕು ಅಂತ ಕಾಯ್ತಾ ಇದೆ. ಈ ಮಧ್ಯೆ ರಾಜಕೀಯ ನಾಯಕರುಗಳ ಹೇಳಿಕೆ, ಉಗ್ರರ ದಾಳಿಯ ವಿಚಾರದಲ್ಲೂ ಕೂಡ ರಾಜಕಾರಣ ಶುರುವಾಗಿದೆಯಾ? ಸಿದ್ದರಾಮಯ್ಯನವರು ಬಾಯಿ ತಪ್ಪಿ ಹೇಳಿದ್ರು ಅಥವಾ ಹೆಂಗೆ ಹೇಳಿದ್ರು, ಏನು ಹೇಳಿದ್ರು, ಅದರ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಆದರೆ ಸಿದ್ದರಾಮಯ್ಯ ಪಾಕಿಸ್ತಾನ ಮೀಡಿಯಾದಲ್ಲೂ ಕೂಡ ವರ್ಲ್ಡ್ ಫೇಮಸ್ ಆಗಿಬಿಟ್ಟಿದ್ದಾರೆ ಅಂತಂದರೆ ಯಾಕೋ ಸಿದ್ದರಾಮಯ್ಯನವ್ರ ಟೈಮ್ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಏನಂದ್ರು ಸಿದ್ದರಾಮಯ್ಯನವರು ಅಂದಿದ್ದು ಪಾಕಿಸ್ತಾನದ ಮೀಡಿಯಾದಲ್ಲಿ ಯಾಕೆ ಅಷ್ಟೊಂದು ಪ್ರಚಾರ ಪಡೆಯಿತು? ಸಿದ್ದರಾಮಯ್ಯನವರ ವಿರುದ್ಧ ಯಾವ ರೀತಿಯಾದಂಥ ದಾಳಿ ಪ್ರತಿದಾಳಿ ನಡೀತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಏನು ಹೇಳಿದ್ರು ಯುದ್ಧದ ಬಗ್ಗೆ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಯುದ್ಧ ಮಾಡಬೇಕಾದ್ರೆ ಇವತ್ತು ಪಾಕಿಸ್ತಾನ ಮೇಲೆ ಯುದ್ಧ ಮಾಡತಕ್ಕಂತ ಅಗತ್ಯ ಇಲ್ಲ, ಅನಿವಾರ್ಯವಾದರೆ ಯುದ್ಧ ಮಾಡೋಣ. ಇದು ಬುದ್ಧನ ನಾಡು, ಬಸವಣ್ಣನ ನಾಡು. ಅದರಿಂದ ಅದನ್ನು ನಾವು ಶಾಂತಿ ಪ್ರಿಯರು ನಾವಾಗಿದ್ದು ಯಾರ ಮೇಲೂ ಕೂಡ ಯುದ್ಧ ಮಾಡಲಿಕ್ಕೆ ಹೋಗಲ್ಲ. ಆದರೆ ನಮ್ಮನ್ನು ಕೆಣಕಿದ್ರೆ ನಾವು ಸುಮ್ಮನೆ ಇರಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದೆ. ಯಾಕೆಂತಂದ್ರೆ ಈ ಕಾಶ್ಮೀರದಲ್ಲಿ ಮೊನ್ನೆ ನಡೆದಂತ ಘಟನೆ, ಆ ಘಟನೆ 26 ಜನ ಭಾರತೀಯರನ್ನ ಉಗ್ರರು ಕೊಂದಾಕಿದ್ದಾರೆ. ಕೆಲವು ವರ್ಷಗಳ ಹಿಂದೆ 40 ಜನ ಪುಲ್ವಾಮಾ ಇನ್ಸಿಡೆಂಟ್, 40 ಜನ ಸೈನಿಕರನ್ನು ಕೊಂದು ಹಾಕಿದ್ರು. ಭಾರತ ಅವತ್ತಿಂದ ಎಚ್ಚೆತ್ಕೊಂಡಿದ್ರೆ ಅನೇಕ ಜನ ಕಾಶ್ಮೀರಕ್ಕೆ ಪ್ರವಾಸಿಗರು ಹೋಗ್ತಾರೆ. ಅಲ್ಲಿ ಭದ್ರತೆಯನ್ನ ಏರ್ಪಾಡು ಮಾಡಿದ್ರೆ ಅಷ್ಟು ಜನ ಸಾಯ್ಲಿಕ್ಕೆ ಬೆಲೆ ಇಲ್ವಾ ಅಂತಕ್ಕಂಥ. ಸಿದ್ದರಾಮಯ್ಯ ಒಬ್ಬ ಮುಸ್ಲಿಂ ಏಜೆಂಟು, ಪಾಕಿಸ್ತಾನ ಏಜೆಂಟ್. ಅವ್ರಿಗೆ ಮಾನ ಮರ್ಯಾದೆ ಇದೆ. ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ, ಭಾರತೀಯ ಒಬ್ಬ ಪ್ರಜೆಯಾಗಿ ಇವತ್ತು ಹಿಂದೂಗಳನ್ನ ಟಾರ್ಗೆಟ್ ಆಗಿ ನಿಮ್ಮ ಧರ್ಮ ಯಾವ್ದತ್ ಕೇಳಿ ಇವತ್ತು ಹೊಡೆದ ಮೇಲೂ ಸಹ, ಅಂದ್ರೆ ಸಿದ್ದರಾಮಯ್ಯ ಹಿಂದೂಗಳು ಓಟ್ ಹಾಕಿಲ್ಲ ಅಂದಂಗೆ ಆಯ್ತು. ಬರೇ ಸಾಬ್ರ ಹಾಕ್ಯಾರೇನು? ಸಾಬ್ರ ಎಂಜಲ ತಿನ್ನುವಂತ ಪರಿಸ್ಥಿತಿ ಈ ಕಾಂಗ್ರೆಸ್ ಅಂದ್ರೆ ಸಾಬ್ರ ಒಂದು ಪಾರ್ಟಿ ಆಗೈತೆ. ಅವ್ರಿಗೆ ದೇಶ ಧರ್ಮ ಮುಖ್ಯ ಇಲ್ಲ. ಒಬ್ಬ ಯಾವನೋ ಹೇಳ್ತಾನೆ, ಅಯೋಧ್ಯ ಸಿಂಧು ನದಿ ಏನು ನೀರು ಪಾಕಿಸ್ತಾನಕ್ಕೆ ಬಿಡುದು ಬಿಟ್ರೆ
ಓಕೆ, ನಾವು ಶಾಂತಿ ಪ್ರಿಯರು, ಯುದ್ಧದ ಅನಿವಾರ್ಯತೆ ಇಲ್ಲ. ಆದರೆ ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿ ಜನರ ರಕ್ಷಣೆ ಮತ್ತು ಭದ್ರತೆ ಮಾಡಬೇಕೋ ಅದನ್ನು ಮಾಡಬೇಕು ಅಂತ ಹೇಳಿದ ಸಿದ್ದರಾಮಯ್ಯನವರು, ಅದು ಕೊನೆಯ ಆಯ್ಕೆ ಬುದ್ಧ ಬಸವಣ್ಣನವರು ಜನ್ಮಿಸಿದ ನಾಡಿದು, ಹೀಗಾಗಿ ಶಾಂತಿ ಪ್ರಿಯರಾದ್ದರಿಂದ ಯುದ್ಧವೇ ಎಲ್ಲ ಅಲ್ಲ ಅಂತ ಹೇಳಕೊಟ್ಟಿದ್ದೆ ಅಂತ ಅದನ್ನು ತಿಪ್ಪೆ ಸಾರಿಸೋ ಕೆಲಸ ಮಾಡಿದರು. ಇರಲಿ, ಆದರೆ ಸಿದ್ದರಾಮಯ್ಯನವರು ಪಾಕಿಸ್ತಾನದಲ್ಲೂ ಕೂಡ ಫೇಮಸ್ ಆಗೋದ್ರು ಅವರ ಹೇಳಿಕೆಯಿಂದ. ಯತ್ನಾಳ್ ಅವರು ಹೇಳೋ ಪ್ರಕಾರ ಸಿದ್ದರಾಮಯ್ಯನವರು ಸಾಬ್ರನ್ನ ಓಲೈಸ್ತಾರೆ ಅಂತ ಇರಬಹುದು, ಮುಸ್ಲಿಮರನ್ನ ಓಲೈಸಬಹುದು. ಆದರೆ ಮುಸ್ಲಿಮರು ಪಾಕಿಸ್ತಾನದ ಏಜೆಂಟ್ಗಳ, ಭಾರತದ ಮುಸಲ್ಮಾನರೆಲ್ಲ ಪಾಕಿಸ್ತಾನದ ಏಜೆಂಟ್ಗಳು ಅನ್ನೋ ರೀತಿಯಲ್ಲಿ ಯತ್ನಾಳ್ ಅವರು ಮಾತಾಡ್ತಾ ಇದ್ದಾರಲ್ಲ, ಇದು ಸರಿನಾ? ನಾನು ಕೇಳೋದು, ನೀವು ಮುಸ್ಲಿಂ ಓಲೈಕೆ ಮಾಡ್ತಿರೋ, ತುಷ್ಟೀಕರಣ ಮಾಡ್ತಿರೋ, ದ್ಯಾಟ್ ಈಸ್ ಸಪ್ರೇಟ್. ಬಟ್ ಮುಸಲ್ಮಾನರನ್ನು ತುಷ್ಟೀಕರಣ ಮಾಡೋದು ಪಾಕಿಸ್ತಾನವನ್ನು ತುಷ್ಟೀಕರಣ ಮಾಡದಂತೆ ಅನ್ನೋ ರೀತಿಯಲ್ಲಿ ಇವ್ರು ಯಾಕೆ ಮಾತಾಡ್ತಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಈ ದೇಶದ ಪ್ರಜೆಗಳೇ, ಅವರು ಪಾಕಿಸ್ತಾನದ ಪ್ರಜೆಗಳಲ್ಲ. ಸಾಬ್ರನ್ನ ಓಲೈಸ್ತಾರೆ ಅಂದ ಮಾತ್ರಕ್ಕೆ ಪಾಕಿಸ್ತಾನವನ್ನು ಓಲೈಸ್ತೀವಿ ಅನ್ನೋ ಅರ್ಥದಲ್ಲಿ ಅದನ್ನು ಅರ್ಥೈಸೋದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಾತ್ಯತೀತ ತತ್ವಗಳ ಅಡಿಯಲ್ಲಿ ಬಂದಂಥ BJP, ಕಾಂಗ್ರೆಸ್, JDS ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವ್ರ ಹೇಳಿಕೆ ಅವ್ರ ಟೈಮೇ ಸರಿ ಇಲ್ಲ ಅಂತ ಅನಿಸುತ್ತೆ. ಈ ಮಧ್ಯೆ ಪಾಕಿಸ್ತಾನ ಮತ್ತು ಭಾರತದ ಗಡಿಯಲ್ಲಿ ಏನು ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ, ಈ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಸಾಲು ಮೀಟಿಂಗ್ಗಳು ನಡೀತಾ ಇದೆ. ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಮೋದಿ ಅವರನ್ನ ಭೇಟಿಯಾಗಿದ್ರು.